ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮಂಜು ಟೆಕ್ ಇನ್ ಕನ್ನಡ. ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮ ಹತ್ರ ಏನಾದರೂ PDF ಫೈಲು ಸಿಂಗಲ್ ಇದ್ದರೆ, ಅದನ್ನು 2 ಪೇಜಸ್ ಇದ್ದರೆ ಅದನ್ನು ಸಿಂಗಲ್ ಪೇಜ್ ಯಾವ ಥರ ಸ್ಪ್ಲಿಟ್ ಮಾಡಬೇಕು, ಯಾವ ಥರ ಡಿವೈಡ್ ಮಾಡಬೇಕಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋವನ್ನು ಕೊನೆಯವರೆಗೆ ನೋಡಿ. ಅದಕ್ಕೂ ಮುಂಚೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೂ ಇಲ್ಲಿವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಫಸ್ಟ್ ನೀವೇನು ಮಾಡಬೇಕು, ಯಾವುದೋ ಒಂದು ಬ್ರೌಸರ್ ಓಪನ್ ಮಾಡಿ, ಇಲ್ಲ ಗೂಗಲ್ ಕ್ರೋಮ್ ಓಪನ್ ಮಾಡಿದ್ದೀನಿ. ಈಗ ಅದರಲ್ಲಿ ಗೂಗಲ್ ಓಪನ್ ಮಾಡಿ, ಇದರಲ್ಲಿ ಐ ಲವ್ PDF ಅಂತ ಸರ್ಚ್ ಮಾಡಿ. ಈಗ ಸರ್ಚ್ ಮಾಡಿದರೆ ಈ ಥರ ಐ ಲವ್ PDF ಅಂತ ಆನ್ಲೈನ್ PDF ಇದರಲ್ಲಿ ಬೇರೆ ಬೇರೆ ಟೂಲ್ಸ್ ಇರ್ತವೆ. ಈ ವೆಬ್ಸೈಟನ್ನು ಓಪನ್ ಮಾಡಿ, ಯಾಕಂದರೆ GP ಬೇರೆ ಬೇರೆ ಟೈಪಲ್ಲಿ ಇರ್ತವೆ. ಯಾವ ರೀತಿ ಮಾಡೋದಂತ ತಿಳಿಸ್ಕೊಡ್ತೀನಿ. ಫಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಈ ಥರ ಓಪನ್ ಆಗುತ್ತಲ್ಲ, ಇದರಲ್ಲಿ PDF ಮರ್ಜ್ ಮಾಡ್ಬೋದು, ಸ್ಪ್ಲಿಟ್ ಮಾಡ್ಬೋದು, ಕಂಪ್ರೆಸ್ ಮಾಡ್ಬೋದು, PDF ಇಂದ ವರ್ಡಿಗೆ ಕನ್ವರ್ಟ್ ಮಾಡ್ಬೋದು, PDF ಇಂದ ಪವರ್ ಪಾಯಿಂಟ್ಗೆ, PDF ಇಂದ ಎಕ್ಸೆಲ್ಗೆ, ವರ್ಡಿಂದ PDFಗೆ, ಪವರ್ ಪಾಯಿಂಟ್ PDFಗೆ, ಎಕ್ಸೆಲಿಂದ PDFಗೆ, ಮತ್ತು PDFನ ಕೂಡ ಎಡಿಟ್ ಮಾಡ್ಬೋದು. ಇವಾಗ ನಮಗೆ ಬೇಕಿರೋದು ಸ್ಪ್ಲಿಟ್ ಮಾಡಬೇಕು PDFನ. ಫಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡೋಣ. ನೆಕ್ಸ್ಟ್ ನಾನು ಮರ್ಜ್ ಮಾಡೋದು ಯಾವ ರೀತಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಫಸ್ಟ್ ಸ್ಪ್ಲಿಟ್ PDF ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಈ ಥರ ಕ್ಲಿಕ್ ಮಾಡಿದರೆ ಒಂದು ಸ್ಕ್ರೀನ್ ಓಪನ್ ಆಗುತ್ತೆ. ಈ ಥರ ಇದರಲ್ಲಿ ಸೆಲೆಕ್ಟ್ PDF ಅಂತ ಇದೆಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನೀವು ಯಾವ PDFನ ನೀವು ಸ್ಪ್ಲಿಟ್ ಮಾಡೋಕೆ ಅಂದರೆ ಡಿವೈಡ್ ಮಾಡೋಕೆ ಅಂತಿದ್ರೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಥರ ಸೆಲೆಕ್ಟ್ ಮಾಡಿದ ಮೇಲೆ ನೋಡಿ, ಸಿಂಗಲ್ ಪೇಜ್ ಇದೆಲ್ಲ, ಇದರ ಪಕ್ಕದಲ್ಲಿ ಸ್ಪ್ಲಿಟ್ ಅಂತಿದೆಯಲ್ಲ, ಇದು ಪೇಜಸ್ ಅಂತಿದ್ದಾವೆ. ಪೇಜ್ ಡಿವೈಸ್ ಮಾಡೋಕಂದ್ರೆ ಅದನ್ನು ಕ್ಲಿಕ್ ಮಾಡೋಕ್ಕಾಗತ್ತೆ. ನೆಕ್ಸ್ಟು ಎಕ್ಸ್ಟ್ರಾಕ್ಟ್ ಆಲ್ ಪೇಜಸ್, ಇಲ್ಲಾಂದರೆ ನೀವು ಸೆಲೆಕ್ಷನ್ ಯಾವುದು ಪೇಜ್ ಸೆಲೆಕ್ಷನ್ ಮಾಡಿ ಕೂಡ ಮಾಡ್ಬೋದು. ಈಗ ನಾನು ಎಲ್ಲ ಪೇಜಸ್ಸನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಎಕ್ಸ್ಟ್ರಾಕ್ಟ್ ಆಲ್ ಪೇಜಸ್ ಅಂತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ದೀನಿ. ನೆಕ್ಸ್ಟ್ ಕೆಳಗಡೆ ಸ್ಪ್ಲಿಟ್ PDF ಅಂತ ಕ್ಲಿಕ್ ಮಾಡಿದರೆ ಇಮಿಡಿಯೇಟ್ಲಿ ಸ್ಪ್ಲಿಟ್ ಆಗುತ್ತೆ. ಸ್ಪ್ಲಿಟ್ ಆಗಿ ಒಂದು ಡೌನ್ಲೋಡಿಂಗ್ ಫೈಲ್ ಸಿಗುತ್ತೆ, ಅದನ್ನು ಡೌನ್ಲೋಡ್ ಮಾಡೋಕ್ಕಾಗುತ್ತೆ. ಈಗ ಈ ಥರ ಸ್ವಲ್ಪ ವೇಟ್ ಮಾಡೋಕು, ಅಪ್ಲೋಡ್ ಆಗುತ್ತೆ ನೋಡಿ. ಅಪ್ಲೋಡಿಂಗ್ ಅಂತ ತೋರಿಸ್ತಾ ಇದೆ, ಸ್ಪ್ಲಿಟ್ ಆಗಿದೆ. ಈಗ PDF ಡೌನ್ಲೋಡ್ ಸ್ಪ್ಲಿಟ್ PDF ಅಂತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಡೌನ್ಲೋಡ್ ಆಗುತ್ತೆ. ಅದು ಜಿಪ್ ಫೈಲಲ್ಲಿ ಡೌನ್ಲೋಡ್ ಆಗಿರುತ್ತೆ ನೋಡಿ. ಓಪನ್ ಮಾಡಿದ್ದೀನಿ. ಈ ಥರ ಜಿಪ್ ಫೈಲ್ ಇದ್ದರೆ ರೈಟ್ ಕ್ಲಿಕ್ ಮಾಡಿ, ಇದರಲ್ಲಿ ಎಕ್ಸ್ಟ್ರಾಕ್ಟ್ ಇಯರ್ ಅಂದರೆ ನೀವು ಎಲ್ಲಿರುತ್ತಲ್ಲ ಅಲ್ಲೇ ಮಾತ್ರ ಎಕ್ಸ್ಟ್ರಾಕ್ಟ್ ಆಗುತ್ತೆ ನೋಡಿ. ಪೇಜ್ 1 ಪೇಜ್ 2 ಈ ಎರಡು ಇದ್ದಾವೆ. ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ಇದು ಪೇಜ್ 1 ಫಸ್ಟ್, ನೆಕ್ಸ್ಟ್ ಇನ್ನೊಂದು ಪೇಜ್ 2, ಇದು 2. ಈ ಥರ ಸಪ್ರೇಟ್ ಆಗುತ್ತೆ. ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಈ ಸ್ಪ್ಲಿಟ್ ಮಾಡಿರೋದನ್ನು ಮತ್ತು ಮರ್ಜ್ ಯಾವ ರೀತಿ ಮಾಡೋದನ್ನು ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ವಿಡಿಯೋಕ್ಕೋಸ್ಕರ ವೇಟ್ ಮಾಡಿ. ಆಮೇಲೆ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡೋದನ್ನು ಮರಿಬೇಡಿ. ಮತ್ತು ಈ ವಿಡಿಯೋ ಒಂದು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.